ಒಬ್ಬ ವ್ಯಕ್ತಿಯ ಜೀವನ ಹಾಳು ಮಾಡೋದಕ್ಕೆ ಶತ್ರುಗಳೇ ಬೇಕಿಲ್ಲ. ಕೆಲವೊಮ್ಮೆ ಒಂದು ತಪ್ಪು ಸಂಬಂಧ ಕೂಡ ಸಾಕು. ಚಾಣಕ್ಯರು ಸಾವಿರಾರು ವರ್ಷಗಳ ಹಿಂದೆ ಒಂದು ಭಯಾನಕ ಎಚ್ಚರಿಕೆ ನೀಡಿದ್ರು. ದುರಹಂಕಾರದ ಹೆಣ್ಣಿನ ಸಹವಾಸ ಹಾವಿನ ಸಹವಾಸ ಮಾಡಿದಂತೆ. ಚಾಣಕ್ಯರು ಈ ರೀತಿ ಹೇಳಿದ್ದು ಯಾಕೆ ಗೊತ್ತಾ? ಒಬ್ಬ ವ್ಯಕ್ತಿಯ ಅಹಂಕಾರ ಎಷ್ಟು ಅಪಾಯಕಾರಿ ಆಗಬಹುದೇ, ಒಬ್ಬ ವ್ಯಕ್ತಿಯ ಅಹಂಕಾರ ಇಷ್ಟು ಅಪಾಯಕಾರಿಯಾಗಬಹುದೇ? ಒಂದು ಸಂಬಂಧ ನಿಮ್ಮ ಆತ್ಮವಿಶ್ವಾಸವನ್ನು ನಾಶ ಮಾಡಬಹುದೇ? ನಿಮ್ಮ ಕನಸುಗಳನ್ನು ಕೊಲ್ಲಬಹುದೇ? ನಿಮ್ಮ ಮಾನಸಿಕ ಶಾಂತಿಯನ್ನು ಸುಟ್ಟು ಹಾಕಬಹುದೇ? ಇಂದು ನಾವು ಚಾಣಕ್ಯರ ಈ ಮಾತಿನ ಹಿಂದಿರುವ ಆಳವಾದ ಅರ್ಥವನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕೆಂದರೆ ಕೊನೆಯ ಭಾಗದಲ್ಲಿ ಹೇಳುವ ಕೆಲವು ಲಕ್ಷಣಗಳು ನಿಮ್ಮ ಜೀವನದಲ್ಲಿರುವ ಯಾರಾದರೂ ವ್ಯಕ್ತಿಗಳನ್ನು ನಿಮಗೆ ನೆನಪಿಸಬಹುದು. ದುರಹಂಕಾರ ಅಂದ್ರೇನು? ಮೊದಲು ದುರಹಂಕಾರ ಅಂದ್ರೇನು ಅಂತ ತಿಳಿದುಕೊಳ್ಳೋಣ. ಆತ್ಮವಿಶ್ವಾಸ ಮತ್ತು ದುರಹಂಕಾರ ಇವೆರಡು ಬೇರೆ ಬೇರೆ. ಆತ್ಮವಿಶ್ವಾಸ ಹೇಳುತ್ತೆ ನಾನು ಮಾಡಬಲ್ಲೆ. ದುರಹಂಕಾರ ಹೇಳುತ್ತೆ ನನ್ನನ್ನು ಬಿಟ್ಟು ಬೇರೆ ಯಾರು ಮಾಡಲಾರರು. ಆತ್ಮವಿಶ್ವಾಸ ವ್ಯಕ್ತಿಯನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತೆ, ಆದರೆ ದುರಹಂಕಾರ ವ್ಯಕ್ತಿಯನ್ನು ಪತನದ ಕಡೆ ತಳ್ಳುತ್ತೆ. ದುರಹಂಕಾರಿ ವ್ಯಕ್ತಿ ತನ್ನನ್ನು ಯಾವಾಗಲೂ ಸರಿ ಎಂದು ಭಾವಿಸುತ್ತಾನೆ. ತಪ್ಪು ಮಾಡಿದರೂ ಒಪ್ಪಿಕೊಳ್ಳುವುದಿಲ್ಲ. ಇತರರನ್ನು ಕೀಳಾಗಿ ನೋಡ್ತಾನೆ. ಗೌರವ ಪಡೆಯಲು ಪ್ರಯತ್ನಿಸುವುದಿಲ್ಲ. ಬಲವಂತವಾಗಿ ಗೌರವವನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸ್ತಾನೆ. ಇದನ್ನೇ ಚಾಣಕ್ಯರು ಅತ್ಯಂತ ಅಪಾಯಕಾರಿ ಗುಣ ಎಂದು ಹೇಳಿದ್ದರು. ಚಾಣಕ್ಯರು ದುರಹಂಕಾರಿ ವ್ಯಕ್ತಿಗಳ 10 ಲಕ್ಷಣಗಳನ್ನು ಹೇಳ್ತಾರೆ. ಮೊದಲನೇದು, ಯಾವಾಗಲೂ ತಾನೇ ಸರಿ. ಯಾವುದೇ ಚರ್ಚೆ ನಡೆದರೂ ತಪ್ಪು ತನ್ನದೇ ಇದ್ದರೂ ಕ್ಷಮೆ ಕೇಳುವುದಿಲ್ಲ. ಎರಡನೆಯದು, ಇತರರನ್ನು ಅವಮಾನ ಮಾಡುವುದು. ಜನರ ಮುಂದೆ ಕೀಳಾಗಿ ಮಾತನಾಡುವುದು, ಗೌರವ ಕಳೆಯುವುದು. ಮೂರನೆಯದು, ತನ್ನ ಲಾಭ ಮಾತ್ರ ನೋಡುವುದು. ಸಂಬಂಧವಲ್ಲ, ಸ್ವಾರ್ಥ ಮುಖ್ಯ. ನಾಲ್ಕನೆಯದು, ಟೀಕೆ ಸಹಿಸದಿರುವುದು. ಚಿಕ್ಕ ಸಲಹೆಯನ್ನು ದೊಡ್ಡ ಅವಮಾನವಾಗಿ ತೆಗೆದುಕೊಳ್ಳುವುದು. ಐದನೆಯದು, ಇತರರ ಯಶಸ್ಸು ಸಹಿಸದಿರುವುದು. ಯಾವುದಾದರೂ ಮುಂದೆ ಹೋದರೆ ಅವರಿಗೆ ಸಂತೋಷವಾಗುವುದಿಲ್ಲ. ಆರನೆಯದು, ಕೃತಜ್ಞತೆ ಇಲ್ಲದಿರುವುದು. ಎಷ್ಟು ಸಹಾಯ ಮಾಡಿದರೂ ಅದನ್ನು ಮರೆತು ಬಿಡುತ್ತಾರೆ. ಏಳನೆಯದು, ಭಾವನಾತ್ಮಕ ನಿಯಂತ್ರಣ. ಪ್ರೀತಿ ಎಂಬ ಹೆಸರಿನಲ್ಲಿ ಇತರರನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ. 8, ತಪ್ಪನ್ನು ಇತರರ ಮೇಲೆ ಹಾಕುವುದು. ತಪ್ಪು ಮಾಡಿದರೂ ಜವಾಬ್ದಾರಿ ತೆಗೆದುಕೊಳ್ಳದೇ ಇರುವುದು. 9, ಗೌರವ ಬೇಡುವುದು, ಕೊಡುವುದಿಲ್ಲ. ತಮಗೆ ಮಾತ್ರ ಗೌರವ ಬೇಕು, ಆದರೆ ಇತರರಿಗೆ ಗೌರವ ಯಾವತ್ತೂ ಕೊಡೋದಿಲ್ಲ. 10, ಸಂಬಂಧವನ್ನು ಯುದ್ಧ ಭೂಮಿಯನ್ನಾಗಿಸುವುದು. ಶಾಂತಿ ಇರಬೇಕಾದ ಜಾಗದಲ್ಲಿ ಎಂದಿಗೂ ಕೂಡ ಜಗಳ ಮತ್ತು ಒತ್ತಡವನ್ನು ತಂದು ಒಡ್ಡುತ್ತಾರೆ. ದುರಹಂಕಾರಿ ವ್ಯಕ್ತಿಗಳನ್ನು ಚಾಣಕ್ಯರು ಹಾವಿಗೆ ಯಾಕೆ ಹೋಲಿಸ್ತಾರೆ? ಈಗ ಮುಖ್ಯ ಪ್ರಶ್ನೆ, ಹಾವಿಗೆ ಯಾಕೆ ಹೋಲಿಕೆ? ಹಾವು ಯಾವಾಗ ಕಚ್ಚುತ್ತೆ ಎಂದು ಯಾರಿಗೂ ಗೊತ್ತಿರೋದಿಲ್ಲ. ಹೊರಗಿನಿಂದ ಶಾಂತವಾಗಿ ಕಾಣಬಹುದು, ಆದರೆ ಒಳಗೆ ವಿಷ ಇದ್ದೇ ಇರುತ್ತೆ. ಅದೇ ರೀತಿ ದುರಹಂಕಾರ ಕೂಡ ಇರುತ್ತೆ. ಮೊದಲಿಗೆ ಅದು ಕಾಣಿಸೋದಿಲ್ಲ, ಆದರೆ ಕಾಲ ಕಳೆದಂತೆ ಅದರ ವಿಷ ಸಂಬಂಧದಲ್ಲಿ ಹರಡುತ್ತೆ. ಆ ವಿಷ ಏನು? ಅವಮಾನ, ಅಪಮಾನ, ನಿಯಂತ್ರಣ, ಸ್ವಾರ್ಥ, ಮಾನಸಿಕ ಹಿಂಸೆ. ಆದ್ದರಿಂದ ಚಾಣಕ್ಯರು ಹಾವಿನ ಸಹವಾಸಕ್ಕಿಂತಲೂ ದುಷ್ಟ ಪರಿಣಾಮಗಳಲ್ಲಿರುವಂತಹ ವ್ಯಕ್ತಿಯ ಸಹವಾಸಗಳನ್ನು ಅಪಾಯಕಾರಿ ಎಂದು ಹೇಳಿದ್ದಾರೆ. ದುರಹಂಕಾರಿ ವ್ಯಕ್ತಿಯ ಸಹವಾಸದಿಂದ ಆಗುವ 5 ನಷ್ಟಗಳ ಬಗ್ಗೆ ಚಾಣಕ್ಯರು ಹೇಳ್ತಾರೆ. ಮೊದಲನೆಯದು, ಆತ್ಮವಿಶ್ವಾಸ ಕುಸಿಯುತ್ತೆ. ಪ್ರತಿದಿನ ಟೀಕೆಗಳು ಬರುತ್ತೆ, ನಿಮ್ಮ ಆತ್ಮವಿಶ್ವಾಸವನ್ನು ಕೊಲ್ಲುತ್ತೆ. ಎರಡನೆಯದು, ಮಾನಸಿಕ ಶಾಂತಿ ಕಳೆದು ಹೋಗುತ್ತೆ. ಮನೆಯಿದ್ದರೂ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. 3, ಗುರಿಗಳು ಮರೆತು ಹೋಗುತ್ತೆ. ಜೀವನದ ಕನಸುಗಳಿಗಿಂತ ಸಂಬಂಧ ಉಳಿಸುವುದೇ ದೊಡ್ಡ ಕೆಲಸವಾಗುತ್ತೆ. 4ನೆಯದು, ವ್ಯಕ್ತಿತ್ವ ಬದಲಾಗುತ್ತದೆ. ಒಳ್ಳೆಯ ವ್ಯಕ್ತಿಯು ಕೋಪಿಷ್ಠನಾಗಿ ಬದಲಾಗಬಹುದು. 5ನೆಯದು, ಜೀವನದ ಅಮೂಲ್ಯ ಸಮಯವು ನಷ್ಟವಾಗುತ್ತದೆ. ಹಣ ಮರಳಿ ಸಂಪಾದಿಸಬಹುದು, ಸಮಯವನ್ನು ಯಾವತ್ತೂ ಕೂಡ ಮರಳಿ ಸಂಪಾದಿಸುವುದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಚಾಣಕ್ಯರು ಹೇಳ್ತಾರೆ, ಇಂತಹ ದುರಹಂಕಾರಿ ವ್ಯಕ್ತಿಗಳಿಂದ ಹೇಗೆ ದೂರ ಇರಬೇಕು? ಮೊದಲನೆಯದು, ಕೆಂಪು ಸೂಚನೆಗಳನ್ನು ಗುರುತಿಸಿ. ಎರಡನೆಯದು, ಅವಮಾನವನ್ನು ಪ್ರೀತಿ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ. ಮೂರನೆಯದು, ನಿಮ್ಮ ಆತ್ಮಗೌರವವನ್ನು ಕಾಪಾಡಿ. 4ನೆಯದು, ಅಗತ್ಯವಿದ್ದರೆ ಅಂತರ ಕಾಯ್ದುಕೊಳ್ಳಿ. 5ನೆಯದು,
ಒಳ್ಳೆಯ ಗುಣಗಳಿರುವ ಜನರ ಜೊತೆ ಇರಿ. ಯಾಕಂದರೆ ಸಂಗತಿ ವ್ಯಕ್ತಿಯನ್ನ ರೂಪಿಸುತ್ತೆ. ಚಾಣಕ್ಯರು ಹೇಳಿದ್ದು ಮಹಿಳೆಯರ ಬಗ್ಗೆ ಅಲ್ಲ, ದುರಹಂಕಾರದ ಬಗ್ಗೆ. ದುರಹಂಕಾರ ಯಾರಲ್ಲೇ ಇದ್ದರೂ ಅದು ವಿಷವೇ. ಗೌರವವಿಲ್ಲದ ಸಂಬಂಧ, ಪ್ರೀತಿಯಿಲ್ಲದ ಮಾತು, ಅಹಂಕಾರ ತುಂಬಿದ ಸಹವಾಸ ಇವು ನಿಧಾನವಾಗಿ ಜೀವನವನ್ನು ಹಾಳು ಮಾಡುತ್ತೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಜನರ ಸೌಂದರ್ಯವನ್ನು ನೋಡಬೇಡಿ, ಅವರ ಸ್ವಭಾವವನ್ನು ನೋಡಿ. ಯಾಕೆಂದರೆ ರೂಪ ಜೀವನವನ್ನು ಆಕರ್ಷಿಸಬಹುದು, ಆದರೆ ಗುಣ ಮಾತ್ರ ಜೀವನವನ್ನು ಉಳಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಗುರುದೇವ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಚಾಣಕ್ಯರ ನೀತಿಕತೆಯನ್ನು ಆಳವಾಗಿರುವ ಸಂದೇಶದೊಂದಿಗೆ ಹೊತ್ತು ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಜ್ಞಾನದ ಬೆಳಕು ನಿಮ್ಮ ಜೀವನವನ್ನು ಬೆಳಗಿಸಲಿ. ಜೈ ಗುರುದೇವ, ಜೈ ಚಾಣಕ್ಯ.